ಹೇ ಗಾಯ್ಸ್, ಎಲ್ಲರೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ದಿನ ಆಯಿತು ವಿಡಿಯೋ ಮಾಡದೆ. ನಾವು ಊರಿಗೆ ಹೋಗಿದ್ವಿ 1 ತಿಂಗಳು ರಜೆಯಲ್ಲಿ, ಹಾಗೂ ಇವಾಗ ಪುನಃ ವಾಪಸ್ಸು UK ಬಂದಿದ್ದೀವಿ. ಸೊ ಏನೇ ಇರಲಿ, ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ಒಳ್ಳೆ ಒಂದು ಗುಡ್ ನ್ಯೂಸನ್ನು ನಿಮಗೆ ತಗೊಂಡು ಬಂದಿದ್ದೀವಿ. ಏನಂತ ಹೇಳಿದರೆ, ಇಂಡಿಯನ್ ಯಂಗ್ ಪ್ರೊಫೆಷನಲ್ ಸ್ಕೀಮ್ ವೀಸಾ 2026ನೇ ಸರದಿಯ ಈ ವೀಸಾವು ಇದೇ ಬರುವ ಫೆಬ್ರವರಿ 17ನೇ ತಾರೀಕು ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮು 2:30ಕ್ಕೆ ಈ ಬ್ಯಾಲೆನ್ಸ್ ಸಿಸ್ಟಮ್ ಓಪನ್ ಆಗುತ್ತೆ. ಹಾಗೂ ಫೆಬ್ರವರಿ 19ಕ್ಕೆ ಇದು ಕ್ಲೋಸ್ ಆಗುತ್ತೆ. 2 ತಿಂಗಳ ಕಾಲ ನಮಗೆ ಟೈಮ್ ಇದೆ ಅಪ್ಲೈ ಮಾಡಲಿಕ್ಕೆ. ಸೊ ಇದು ಏನಂತ ಹೇಳಿ ಈ ವಿಡಿಯೋದ ಮುಖಾಂತರ ನಾನು ಡೀಟೇಲ್ ಆದ ವಿವರವನ್ನು ನಾನು ನೀಡಲಿಕ್ಕೆ ಬಯಸ್ತೀನಿ. ನಾವು ಒಂದು 2 ವರ್ಷದಲ್ಲಿ ಇನ್ಸ್ಟಾಗ್ರಾಮಲ್ಲಿ ವಿಡಿಯೋ ಮಾಡ್ತಾ ಇದ್ದೀವಿ ಇಂಡಿಯನ್ ಯಂಗ್ ಪ್ರೊಫೆಷನಲ್ ಸ್ಕೀಮ್ ವೀಸಾದ ಬಗ್ಗೆ. ಹಾಗೂ ಈ ವಿಡಿಯೋ ನೋಡಿಕೊಂಡು ತುಂಬ ಮಂದಿ ಅಪ್ಲೈ ಮಾಡಿ ತುಂಬ ಮಂದಿಗೆ ಈ ವೀಸಾದಲ್ಲಿ UK ಬರಲಿಕ್ಕೆ ಒಳ್ಳೆ ಒಂದು ಅವಕಾಶ ಕೂಡ ಸಿಕ್ಕಿದೆ. ಹಾಗೂ ಇಲ್ಲಿ ಬಂದವರು ಒಳ್ಳೆ ಕೆಲಸ ಮಾಡಿ ವೀಸಾ ಸ್ವಿಚ್ ಮಾಡಿ ಸ್ಪಾನ್ಸರ್ಶಿಪ್ಪಲ್ಲಿ ಕೂಡ ಒಳ್ಳೆ ಒಂದು ಜಾಬಲ್ಲಿ ತುಂಬ ಮಂದಿ ಇದ್ದಾರೆ. ನಮ್ಮ ವಿಡಿಯೋ ನೋಡಿ UK ಬಂದು ಸೆಟ್ಲ್ ಆಗಿದ್ದವರನ್ನು ನೋಡಿಕೊಂಡು ನಮಗೆ ತುಂಬ ಖುಷಿ ಆಗ್ತಾ ಇದೆ. ಇನ್ನು ತುಂಬ ಮಂದಿ ಗೊತ್ತಿಲ್ಲ ಇಂಡಿಯನ್ ಯಂಗ್ ಪ್ರೊಫೆಷನಲ್ ಸ್ಕೀಮ್ ವೀಸಾ ಎಂದರೆ ಏನಂತ ಹೇಳಿ. ತುಂಬ ಮಂದಿಗೆ ಇದರ ಬಗ್ಗೆ ಮಾಹಿತಿ ಇಲ್ಲ. ಸೊ ನಾನು ಈ ಒಂದು ವಿಡಿಯೋ ಮುಖಾಂತರ ನಿಮಗೆ ಕ್ಲಿಯರ್ ಆಗಿ ಡೀಟೇಲನ್ನು ಇದು ಹೇಗೆ ಅಪ್ಲೈ ಮಾಡ್ಬೋದು, ಆಮೇಲೆ ಇದರಲ್ಲಿ ಏನೆಲ್ಲ ಮಾಡ್ಬೋದು, ಇದೆಲ್ಲ ಡ್ರಾಬ್ಯಾಕ್ಸ್ ಏನು, ಹಾಗೂ ಯಾರಿಗೆಲ್ಲ ಅಪ್ಲೈ ಮಾಡ್ಬೋದು ಅಂತ ಹೇಳಿ ನಾನು ಈ ಒಂದು ವಿಡಿಯೋದ ಮುಖಾಂತರ ನಿಮಗೆ ಡೀಟೇಲ್ ಆಗಿ ಮಾಹಿತಿಯನ್ನು ನೀಡಲಿಕ್ಕೆ ಬಯಸ್ತೀನಿ. ಈ ವೀಸಾ ಏನಂತ ಹೇಳಿದರೆ, ಇಂಡಿಯಾ ಹಾಗೂ UK ಟ್ರೇಡ್ ಅಗ್ರಿಮೆಂಟ್ ಪ್ರಕಾರ ಪ್ರತಿ ವರ್ಷ 3,000 ಯುವಕರಿಗೆ ಇಂಡಿಯಾದಿಂದ UK ಬಂದು 2 ವರ್ಷಗಳ ಕಾಲ ಕೆಲಸ ಮಾಡಲಿಕ್ಕೆ ಒಂದು ಒಳ್ಳೆಯ ಒಂದು ಅಪರ್ಚುನಿಟಿಯನ್ನು ಈ ಒಂದು ಸಿಸ್ಟಮ್ ನಮಗೆ ಕೊಡ್ತಾ ಇದೆ. ಇದು ಕಳೆದ 2 ವರ್ಷದಿಂದ ಈ ಒಂದು ವೀಸಾ ಸಿಸ್ಟಮ್ ನಡ್ಕೊಂಡು ಬರ್ತಾ ಇದೆ. ಹಲವಾರು ಮಂದಿ ಪ್ರತಿ ವರ್ಷ ಇಂಡಿಯಾದಿಂದ ಬಂದು ಇಲ್ಲಿ ಕೆಲಸ ಮಾಡ್ತಾರೆ. ಸೊ ನಮಗೆ ಇದನ್ನು ಹೇಗೆ ಅಪ್ಲೈ ಮಾಡ್ಬೋದು ಅಂತ ಹೇಳಿದರೆ, ಆನ್ಲೈನಲ್ಲೇ ಹೋಗಿಬಿಟ್ಟು ನಮಗೆ ಸಿಂಪಲ್ ಒಂದು ಪಾಸ್ಪೋರ್ಟ್ ಹಾಗೂ ನಿಮ್ಮ ಹೆಸರನ್ನು ಡೇಟ್ ಆಫ್ ಬರ್ತನ್ನು ಹಾಕಿದರೆ ನಮಗೆ ಹೋಗಿಬಿಟ್ಟು ಅಪ್ಲೈ ಮಾಡ್ಬೋದು. ಸಿಂಪಲ್ ಆದ ಸಿಸ್ಟಮ್ ಇದು. ಹಾಗೂ 2 ದಿನ ನನಗೆ ಟೈಮ್ ಇರುತ್ತೆ ಅಪ್ಲೈ ಮಾಡಲಿಕ್ಕೆ. ನಮಗೆ ಫೆಬ್ರವರಿ 17ನೇ ತಾರೀಕು ಟೈಮ್ ಇರುತ್ತೆ ಅಪ್ಲೈ ಮಾಡಲಿಕ್ಕೆ. ಒಮ್ಮೆ ನಾವು ಅಪ್ಲೈ ಮಾಡಿ ಆದಮೇಲೆ ನಮಗೆ 2 ವೀಕಲ್ಲಿ ನಮಗೆ ಇದರ ರಿಸಲ್ಟ್ ಬರುತ್ತೆ. ಆನ್ಲೈನಲ್ಲೇ ನಿಮಗೆ ಇಮೇಲ್ ಬರ್ತದೆ. ಸೊ ನೀವು ಸೆಲೆಕ್ಟ್ ಆದರೆ ಸಕ್ಸಸ್ಫುಲ್ ಅಂತ ನಿಮಗೆ ಇಮೇಲ್ ಕೂಡ ಬರುತ್ತೆ. ಸೊ ಯಾರಿಗೆಲ್ಲ ಇದು ಅಪ್ಲೈ ಮಾಡ್ಬೋದು ಅಂತ ಹೇಳಿದರೆ, ನಮ್ಮ ಏಜ್ 18 ವರ್ಷಕ್ಕಿಂತ ಮೇಲ್ಪಟ್ಟು 30 ವರ್ಷಕ್ಕಿಂತ ಕೆಳಗಿದ್ದರೆ ನಮಗೆ ಅಪ್ಲೈ ಮಾಡ್ಬೋದು. ಹಾಗೂ ನಮ್ಮ ಹತ್ರ ಇಂಡಿಯನ್ ಪಾಸ್ಪೋರ್ಟ್ ಹೊಂದಿರಬೇಕು. ಸೊ ಯಾರ ಹತ್ರ ಎಲ್ಲ ಪಾಸ್ಪೋರ್ಟ್ ಇಲ್ಲ, ನೀವು ಇವಾಗಲೇ ಪಾಸ್ಪೋರ್ಟನ್ನು ಮಾಡಿಕೊಳ್ಳಿ. ಇಂಡಿಯನ್ ಪಾಸ್ಪೋರ್ಟ್ ಹೊಂದಿರಬೇಕು. ನಮ್ಮ ಏಜ್ 18ರಿಂದ 30 ವರ್ಷಗಳ ಕೆಳಗಿರಬೇಕು. ಬಹಳಷ್ಟು ಮಂದಿಗೆ ಇಂಡಿಯನ್ ಯಂಗ್ ಪ್ರೊಫೆಷನಲ್ ಸ್ಕೀಮ್ ವೀಸಾ ಏನಂತ ಹೇಳಿ ಇನ್ನೂ ಕೂಡ ಡೌಟ್ ಇದೆ. ಸಿಂಪಲ್ ಆಗಿ ಹೇಳುವುದಾದರೆ, ಇಂಡಿಯಾ ಹಾಗೂ UK ಇವರೊಂದು ಟ್ರೇಡ್ ಅಗ್ರಿಮೆಂಟ್ ಮಾಡಿದ್ದಾರೆ. ಈ ಟ್ರೇಡ್ ಅಗ್ರಿಮೆಂಟ್ ಪ್ರಕಾರ ಪ್ರತಿ ವರ್ಷ 3,000 ಯುವಕರಿಗೆ ಇಂಡಿಯಾದಿಂದ UK ಬಂದು 2 ವರ್ಷಗಳ ಕಾಲ ಕೆಲಸ ಮಾಡಲಿಕ್ಕೆ ಒಳ್ಳೆಯ ಒಂದು ಅಪರ್ಚುನಿಟಿ ಈ ಒಂದು ವೀಸಾದಲ್ಲಿ ಕೊಟ್ಟಿದ್ದಾರೆ. ಇದು ಇವರು ಹೇಗೆ ಸೆಲೆಕ್ಟ್ ಮಾಡ್ತಾರೆ ಅಂತ ಹೇಳಿದರೆ, ನಾವು ಇವಾಗ ಫೆಬ್ರವರಿ 17ನೇ ತಾರೀಕು ಆನ್ಲೈನಲ್ಲಿ ಹೋಗಿಬಿಟ್ಟು ಅಪ್ಲೈ ಮಾಡಿದರೆ 2 ದಿನ ನಮಗೆ ಟೈಮ್ ಇರುತ್ತೆ ಹೋಗಿ ಅಪ್ಲೈ ಮಾಡಲಿಕ್ಕೆ. 2 ದಿನದಲ್ಲಿ ನಾವು ಹೋಗಿಬಿಟ್ಟು ಅಪ್ಲೈ ಮಾಡಿ ಆಮೇಲೆ ನಮಗೆ ವಿದಿನ್ 2 ವೀಕ್ಸಲ್ಲಿ ನಮಗೆ ಇಮೇಲ್ ಮುಖಾಂತರ ರಿಸಲ್ಟ್ ಬರುತ್ತೆ. ನಾವೊಂದು ಲಕ್ಕಿ ಡಿಪ್ಪನ್ನು ಹೇಗೆ ಸೆಲೆಕ್ಟ್ ಮಾಡ್ತೀವಿ ನೋಡಿ, ಹಾಗೆ ಇವರು ಈ ಸಿಸ್ಟಮ್ ಮೂಲಕ ನಮ್ಮನ್ನು ಸೆಲೆಕ್ಟ್ ಮಾಡ್ತಾರೆ. ಸೊ ಭಾಳಷ್ಟು ಮಂದಿ ಇದರಲ್ಲಿ ಅಪ್ಲೈ ಮಾಡ್ಕೊಂಡಿರ್ತಾರೆ. ನಿಮಗೆ ಲಕ್ಕಿ ಇದ್ದರೆ ನೀವು ಇದರಲ್ಲಿ ಸೆಲೆಕ್ಟ್ ಆಗ್ತೀರಾ. ಒಳ್ಳೆಯ ಒಂದು ಅಪರ್ಚುನಿಟಿ ಕೂಡ ಅಂತ ಹೇಳ್ಬೋದು. ಯಾವುದೇ ಒಂದು ಇನ್ವೆಸ್ಟ್ಮೆಂಟ್ ಇಲ್ಲ ಇದಕ್ಕೆ ಹೋಗ್ಬಿಟ್ಟು ನಾವು ಪೇ ಮಾಡಿ. ಆಸ್ಟ್ರೇಲಿಯಾದಲ್ಲಿ ಇವಾಗ ನೋಡ್ಬೋದು, ನಮಗೆ ಆ ವೀಸಾ ಸೇಮ್ ಸಿಸ್ಟಮ್ ಇದೆ. ಅಲ್ಲಿ ನಾವು ಅಪ್ಲೈ ಮಾಡಬೇಕಾದ್ರೆ ನಮಗೆ $25 ಪೇ ಮಾಡಬೇಕು. ಬಟ್ ಇಲ್ಲಿ ಈ ಒಂದು ವೀಸಾದಲ್ಲಿ ನಮಗೆ ಯಾವುದೇ ಒಂದು ಫೀಸ್ ಇಲ್ಲ ಪೇ ಮಾಡಲಿಕ್ಕೆ. ಇದು ಫ್ರೀ ಆಗಿರುತ್ತೆ. ಆನ್ಲೈನಲ್ಲಿ ಹೋಗ್ಬಿಟ್ಟು ನಿಮಗೆ ರಿಜಿಸ್ಟರ್ ಮಾಡಿ ಅಪ್ಲೈ ಮಾಡಿದರೆ ನಿಮಗೆ ಇಮೇಲ್ ಮುಖಾಂತರ ರಿಸಲ್ಟ್ ಬರುತ್ತೆ. ನೀವು ಸೆಲೆಕ್ಟ್ ಆದರೆ ನೆಕ್ಸ್ಟ್ ಅಪ್ಲಿಕೇಶನ್ ನೀವು ಪ್ರೊಸೆಸನ್ನು ಕೂಡ ಇದರಲ್ಲಿ ಮಾಡ್ಕೊಳ್ಬೋದು. ನೆಕ್ಸ್ಟ್ ಏನಂತ ಹೇಳಿದರೆ, ಇದರ ಎಲಿಜಿಬಿಲಿಟಿ ಕ್ರೈಟೀರಿಯಾ ಏನಂತ ಹೇಳಿದರೆ ಬಹಳ ಸಿಂಪಲ್ ಆಗಿದೆ. ಫಸ್ಟ್ ಆಫ್ ಆಲ್ ನಮಗೆ ನಮ್ಮ ಏಜ್ 18 ವರ್ಷಕ್ಕಿಂತ ಮೇಲ್ಪಟ್ಟು 30 ವರ್ಷಕ್ಕಿಂತ ಕೆಳಗಡೆ ಇರಬೇಕು. ಸೆಕೆಂಡ್ ಕ್ರೈಟೀರಿಯಾ ಏನಂತ ಹೇಳಿದರೆ, ನಮ್ಮ ಹತ್ರ ಇಂಡಿಯನ್ ಪಾಸ್ಪೋರ್ಟ್ ಹೊಂದಿರಬೇಕು. ಯಾರ ಹತ್ರ ಎಲ್ಲ ಪಾಸ್ಪೋರ್ಟ್ ಇಲ್ಲ, ನೀವು ಇವಾಗಲೇ ಪಾಸ್ಪೋರ್ಟ್ ಮಾಡ್ಕೊಳ್ಳಿ. 3ನೇ ಕ್ರೈಟೀರಿಯಾ ಏನಂತ ಹೇಳಿದರೆ, ನಮಗೆ ಒಂದು ಡಿಗ್ರಿ ಇರಬೇಕು. ಓಕೆ, ಇಂಡಿಯನ್ ಯಾವುದೇ ಒಂದು ಯೂನಿವರ್ಸಿಟಿಯಲ್ಲಿ ನಾವು ಒಂದು ಡಿಗ್ರಿಯನ್ನು ಓದಿರಬೇಕು. ಇಲ್ಲ ಅಂತ ಹೇಳಿದರೆ ಡಿಪ್ಲೊಮಾ ಕೂಡ ಆಗುತ್ತೆ. 3 years ಡಿಪ್ಲೊಮಾ ಕೂಡ ಇದ್ದರೆ ನಮಗೆ ನಾವು ಎಲಿಜಿಬಲ್ ಆಗ್ತೀವಿ. ಸೊ ಸಿಂಪಲ್ 3 ಕ್ರೈಟೀರಿಯಾ ನಮಗೆ ಇರೋದು. ಒಂದು ಏಜ್, ನೆಕ್ಸ್ಟ್ ಪಾಸ್ಪೋರ್ಟು, ಹಾಗೂ ನಮ್ಮದು ಎಜುಕೇಷನ್ ಸರ್ಟಿಫಿಕೇಷನ್. ಇದು 3 ಇದ್ದರೆ ನಮಗೆ ನಾವು ಎಲಿಜಿಬಲ್ ಆಗ್ತೀವಿ. ಒಂದು ವೇಳೆ ನಾವು ಸೆಲೆಕ್ಟ್ ಆದರೆ ನೆಕ್ಸ್ಟ್ ಪ್ರೋಸೆಸ್ ಏನಂತ ಹೇಳಿದರೆ, ನಮಗೆ ವೀಸಾ ಅಪ್ಲೈ ಮಾಡಲಿಕ್ಕೆ ಇರುತ್ತೆ. ಒಂದು ನಿಮಗೆ ಅಪ್ಲೈ ಮಾಡ್ಬೋದು, ಇಲ್ಲಾಂದರೆ ನಮ್ಮ ಹತ್ರ ಹೇಳಿದರೆ ನಾವು ನಿಮಗೆ ಅಪ್ಲೈ ಮಾಡಿ ಕೊಡ್ತೀವಿ. ಇಲ್ಲಿ ನಿಮಗೆ ಸ್ವಲ್ಪ ಕಾಸ್ಟಿಂಗ್ ಬೀಳುತ್ತೆ. ಫ್ಲೈಟ್ ಟಿಕೆಟ್ ನೀವೇ ನೋಡ್ಕೊಳ್ಬೇಕು. ಹಾಗೂ ಆಮೇಲೆ ವೀಸಾ ಅಪ್ಲಿಕೇಶನ್ ಫೀಸ್ ಏನಿದೆ ಅದು ನೀವು ನೋಡ್ಕೊಳ್ಬೇಕು. ಆಮೇಲೆ
ಇದರ ಒಳ್ಳೆ ಬೆನಿಫಿಟ್ ಏನಂತ ಹೇಳಿದರೆ, ಒಂದು ವೇಳೆ ನೀವು ಸೆಲೆಕ್ಟ್ ಆಗಿ ವೀಸಾ ಸಿಕ್ಕಿದರೆ ನೆಕ್ಸ್ಟ್ ನೀವು ಯು ಕೆಗೆ ಬರ್ಬೋದು. ಯು ಕೆಗೆ ಬಂದರೆ ನಿಮಗೆ ಇಲ್ಲಿ ಯಾವುದೇ ಒಂದು ಕಂಪನಿಯಲ್ಲಿ ಅವರು ಜಾಬ್ ಆಫರ್ ಮಾಡಿದರೆ ನಿಮಗೆ 2 ವರ್ಷಗಳ ಕಾಲ ಇಲ್ಲಿ ನಿಂತ್ಕೊಂಡು ಜಾಬ್ ಮಾಡ್ಬೋದು. ಸೊ ಇದೇ ಇದರ ಬೆನಿಫಿಟ್. ಬೇರೆ ಬೇರೆ ಕಂಪನಿಯಲ್ಲಿ ಕೂಡ ನಿಮಗೆ ಯಾವುದೇ ಒಂದು ಕಂಪನಿಯಲ್ಲಿ ಕೆಲಸಕ್ಕೆ ಸಿಕ್ಕಿದರೆ ಕೂಡ ನಿಮಗೆ ಹೋಗಿಬಿಟ್ಟಲ್ಲಿ ಕೆಲಸ ಮಾಡ್ಬೋದು. ಈ ಒಂದು ವಿಸಾದಲ್ಲಿ ನಮಗೆ ಯಾವುದೇ ಒಂದು ಕಂಪನಿಯಲ್ಲಿ ನಮಗೆ ಜಾಬ್ ಆಫರ್ ಸಿಕ್ಕಿದರೆ ಅಲ್ಲಿ ಹೋಗಿಬಿಟ್ಟು ಕೆಲಸ ಮಾಡ್ಬೋದು. ನೆಕ್ಸ್ಟ್ ಏನಂತ ಹೇಳಿದರೆ ನಮಗೆ ಬಿಸ್ನೆಸ್ ಕೂಡ ಮಾಡ್ಬೋದು. ಮೂರನೇದು ಏನಂತ ಹೇಳಿದರೆ ನಿಮಗೆ ಓದಲಿಕ್ಕೆ ಬೇಕಾದರೆ ಎಜುಕೇಷನ್ ಕೂಡ ಮಾಡ್ಬೋದು. ಸೊ ಇಷ್ಟೊಂದು ನಮಗೆ ಕೂಡ ಮಾಡ್ಬೋದು. ಇಲ್ಲಿ ಫ್ಯಾಮಿಲಿಗೆ ಅಲೌಡ್ ಇಲ್ಲ, ನೀವು ಮಾತ್ರ ಬರ್ಬೋದು. ಡಿಪೆಂಡೆನ್ಸ್ ಹಾಗೆ ಮಕ್ಕಳಿಗೇನು ಅಲೌಡ್ ಇಲ್ಲ. ಸೊ ಕ್ಯಾಂಡಿಡೇಟ್ ಯಾರು ಸೆಲೆಕ್ಟ್ ಆಗ್ತಾರೆ ಅವರಿಗೆ ಮಾತ್ರ ಈ ಒಂದು ವಿಸಾದಲ್ಲಿ ಬರ್ಬೋದು. ಒಳ್ಳೆಯ ವಿಷಯ ಏನಂತ ಹೇಳಿದರೆ ಇದರಲ್ಲಿ 2 ವರ್ಷ ನಮಗೆ ಟೈಮ್ ಇದೆ. ಇದರಲ್ಲಿ ಈ ಒಂದು 2 ವರ್ಷದಲ್ಲಿ ನಮಗೆ ಯು ಕೆಗೆ ಬಂದವರಿಗೆ ಗೊತ್ತು, ನಾವು ಸ್ವಲ್ಪ ಕಷ್ಟಪಟ್ಟರೆ ನಮಗೆ ಒಳ್ಳೆಯ ಒಂದು ಅರ್ನಿಂಗ್ಸ್ ಈ ಒಂದು ವಿಸಾದಲ್ಲಿ ಕೂಡ ಮಾಡ್ಬೋದು. ಕಳೆದ 2 ವರ್ಷಗಳಿಂದ ನಾವು ಬಹಳಷ್ಟು ಮಂದಿಗೆ ವಾಟ್ಸಪ್ ಮುಖಾಂತರ ತುಂಬ ಮಂದಿಗೆ ಹೇಗೆ ಇದನ್ನು ಅಪ್ಲೈ ಮಾಡ್ಬೋದು ಅಂತ ಹೇಳಿ ನಾವು ತುಂಬ ಮಂದಿಗೆ 1-to-1 ನಾವು ಹೆಲ್ಪ್ ಮಾಡಿದ್ವಿ. ಸೊ ಈ ಸಲ ಕೂಡ ನಾವು ನಿಮಗೆ ಹೆಲ್ಪ್ ಮಾಡಲಿಕ್ಕಿದ್ವಿ. ಸೊ ನಿಮಗೆ ವಾಟ್ಸಪ್ ಲಿಂಕ್ ಬೇಕಿದ್ದರೆ ನನ್ನ ಈ ಒಂದು ಯೂಟ್ಯೂಬ್ ಚಾನಲ್ ಲಿಂಕಲ್ಲಿ ನಾನು ಕೊಟ್ಟಿರ್ತೀನಿ, ಕೆಳಗಡೆ ಕೊಟ್ಟಿರ್ತೀನಿ, ಹೋಗಿಬಿಟ್ಟು ಜಾಯ್ನ್ ಆಗಿ. ಇಲ್ಲಾಂತ ಹೇಳಿದರೆ ನನ್ನ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಬ್ರಾಡ್ಕಾಸ್ಟ್ ಚಾನಲಲ್ಲಿ ನೀವು ನೋಡ್ಬೋದು ಇದರ ಲಿಂಕ್. ಅಲ್ಲಿ ಹೋಗಿಬಿಟ್ಟು ಜಾಯ್ನ್ ಆಗಿ. ನಿಮಗೆ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಹಾಗೂ ನೀವು ಎಲಿಜಿಬಲ್ ಇದ್ದರೆ ದಯವಿಟ್ಟು ನೀವು ಟ್ರೈ ಮಾಡಿ. ನಿಮಗೆ ಯಾರಿಗಾದರೂ ಕೂಡ ನಮ್ಮ ವಿಡಿಯೋ ನೋಡಿಕೊಂಡು ವೀಸಾ ಸಿಕ್ಕಿ ನೀವು ಸೆಲೆಕ್ಟ್ ಆಗಿ ವೀಸಾ ಸಿಕ್ಕಿದರೆ 100% ನಾವು ನಿಮಗೆ ಇಲ್ಲಿ ಯು ಕೆಲಿ ಯಾರು ಇಲ್ಲ ಅಂತಾದರೂ ನಾವು ನಿಮಗೆ ಹೆಲ್ಪ್ ಮಾಡ್ತೀವಿ. ಇಲ್ಲಿ ಬಂದು ಏರ್ಪೋರ್ಟ್ ಪಿಕಪ್ ಆಗಿರ್ಬೋದು, ಜಾಬ್ ಆಗಿರ್ಬೋದು, ಹಾಗೂ ಇನ್ನಿತರ ಅಕೊಮಡೇಷನ್ ಆಗಿರ್ಬೋದು, ಇನ್ನಿತರ ನಿಮಗೆ ಏನಾದರೂ ಹೆಲ್ಪ್ ಬೇಕಿದ್ರೆ ನಮಗೆ ಹೆಲ್ಪ್ 100% ಮಾಡಿ ಕೊಡ್ತೀವಿ. ಎಲ್ರಿಗೂ ಆಲ್ ದ ಬೆಸ್ಟ್. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್.